ಹಾಲೆಲೂಯಾ. ಗುಡ್ ಮಾರ್ನಿಂಗ್. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರಿಗೂ ಶುಭಗಳು. ಬೆಳಗಾಯ್ತು ಪ್ರಿಯರೇ, 7 ಗಂಟೆ ಆಯ್ತಲ್ಲವೇ? ಇನ್ನೂ ನೀವು ದೇವರ ಸನ್ನಿಧಿಯಲ್ಲಿ ಕಾಣಿಸಿಕೊಳ್ಳುವುದಕ್ಕಾಗಿ ಸಿದ್ಧಗೊಂಡಿದ್ದೀರಾ? ವೈಯಕ್ತಿಕವಾಗಿ ವಾಕ್ಯ ಓದಿಕೊಂಡು ಪ್ರಾರ್ಥನೆ ಮಾಡಿದ್ದೀರಾ? ಕಾಲಕೃತ್ಯಗಳನ್ನೆಲ್ಲ ತೀರಿಸಿಕೊಂಡು ಬ್ರೇಕ್ಫಾಸ್ಟ್ ಮಾಡಿದ್ದೀರಾ? ಮನೆಯಿಂದ ಹೊರಡ್ತಾ ಇದ್ದೀರಾ? ನೀವೇನ್ ಹೇಳ್ತಾ ಇದ್ದೀರಿ ಎಂದು ನನಗೆ ಗೊತ್ತಾಗೋದಿಲ್ವಲ್ಲ. ಆದರೆ ದೇವರು ನಿಮಗೆ ಸ್ವಲ್ಪ ನಿಲ್ಲಿರಿ, ನನ್ನ ಮಾತನ್ನು ಕೇಳಿ ಹೋಗಿರಿ, ನನ್ನೊಂದಿಗೆ ಸಮಯ ಕಳೆಯಿರಿ ಎನ್ನುವಂತೆ ಈ ಅನುದಿನದ ಧ್ಯಾನದ ಮುಖಾಂತರ ಪ್ರತಿದಿನ ನಿಮ್ಮ ಬಳಿಗೆ ದೇವರ ವಾಕ್ಯ ತರ್ತಿದ್ದಾರೆ. ನಾವು ಕೂಡ ವಾಕ್ಯ ಸಾರಲು ನಿಮ್ಮ ಮುಂದೆ ಬರ್ತಿದ್ದೇವೆ. ಹಾಗಾಗಿ ನೆನ್ಪಿಟ್ಕೊಳ್ಳಿ, ಪ್ರತಿದಿನ ಬೆಳಗ್ಗೆ 7 ಡಾಕ್ಟರ್ ಜಯಪಾಲ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿರಿ. ಮೇಲಿಂದ ಮೇಲೆ ನಿಮಗೆ ಇಂಟಿಮೇಷನ್ ಬರುತ್ತೆ. ನೀವು ಮರೆತು ಹೋಗಲಾರದಂತೆ ನೆನ್ಪಿಟ್ಟುಕೊಳ್ಳುವುದಕ್ಕಾಗಿ ದೇವರ ವಾಕ್ಯ ಧ್ಯಾನಿಸಿ ದಿವ್ಯ ದಾನಗಳನ್ನು ಹೊಂದುವುದಕ್ಕಾಗಿ ಎಷ್ಟೋ ಆಶೀರ್ವಾದಕರವಾಗಿರುತ್ತೆ. ಚಿಕ್ಕ ಪ್ರಾರ್ಥನೆ. ಪರಿಶುದ್ಧ ದೇವರೇ, ನಿಮಗೆ ವಂದನೆಗಳು. ಮತ್ತೊಂದು ದಿನ ನಮ್ಮ ಜೀವಿತದಲ್ಲಿ ಕೊಟ್ಟಿದ್ದೀರಿ ನಿಮ್ಮೊಂದಿಗೆ ಕಳೆಯುವುದಕ್ಕಾಗಿ, ನಿಮ್ಮೊಂದಿಗೆ ದೇವರೇ ಪ್ರಾರಂಭಿಸಿ ಮುಗಿಸುವುದಕ್ಕಾಗಿ. ನಿಮಗೆ ಇಷ್ಟಕರವಾಗಿರುವಂತೆ ನಮ್ಮ ಒಬ್ಬೊಬ್ಬರಿಗೂ ಸಹಾಯ ಮಾಡಿರೆಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೇನ್. ಎಸ್ ಪ್ರಿಯರೇ, ಈ ಲೋಕದಲ್ಲಿ ನಾವು ಜೀವಿಸುತ್ತಿರುವಾಗ ಲೋಕವನ್ನು ಸಂತೋಷಪಡಿಸುವುದಕ್ಕಾಗಿ, ಮನುಷ್ಯರನ್ನು ಸಂತೋಷಪಡಿಸುವುದಕ್ಕಾಗಿ ಅಲ್ಲದೆ, ನಾವು ಈ ಲೋಕಕ್ಕೆ ಸಂಬಂಧಪಟ್ಟವರಲ್ಲವೆಂದು, ನಮ್ಮ ನಾಗರಿಕತೆ ಪರಲೋಕದಲ್ಲಿ ಇದೆಯೆಂದು, ನಾವು ಯಾತ್ರಿಕರು ಪ್ರಯಾಣಿಕರು ಆಗಿದ್ದೇವೆ ಎಂಬ ಸಂಗತಿ ನೆನಪಿನಲ್ಲಿಟ್ಕೊಂಡು ಚಿಕ್ಕ ಚಿಕ್ಕ ಈ ಕಷ್ಟಗಳು, ಲೋಪಗಳು, ನಿಂದೆಗಳು, ಅವಮಾನಗಳು ಬಂದಾಗ ಕುಗ್ಗಿ ಹೋಗದೆ ಅಲ್ಪ ಕಾಲ ಇರುವ ಈ ಶ್ರಮೆಗಳನ್ನು ತಾಳಿಕೊಳ್ಳಬೇಕು. ಹಾಗೆ ತಾಳಿಕೊಳ್ಳುವುದಾದರೆ ನಿರಂತರವಾದ ಆಶೀರ್ವಾದ, ಆನಂದ ಪರಲೋಕದಲ್ಲಿ ಕರ್ತನಿಂದ ಹೊಂದಿಕೊಳ್ಳುವವರಾಗಿರುತ್ತೇವೆ ಎಂಬುದನ್ನು ಗುರುತಿಸಿ, ಆ ಅಗ್ನಿ ಆರದಂತಹ ಹುಳಗಳು ಸಾಯದೇ ಇರುವಂತಹ ನಿರಂತರ ಯಾತನೆಯ ಮುಂದೆ ಈ ಲೋಕದಲ್ಲಿ ನಾವು ಹೊಂದುವ ಶ್ರಮೆಗಳು ಬಹಳ ಹಗುರವಾಗಿವೆ, ಬಹಳ ಅಲ್ಪವಾಗಿವೆ ಎಂಬುದನ್ನು ಕ್ಷಣ ಮಾತ್ರ ಇರುತ್ತವೆ ಎಂದು ಗುರುತಿಸುವುದಾದರೆ, ಮತ್ತು ಎಷ್ಟೊಂದು ಧೈರ್ಯವುಳ್ಳವರಾಗಿ ಈ ಲೋಕದಲ್ಲಿ ಜೀವಿಸುವವರಾಗಿರ್ತೇವೆ. ಆ ರೀತಿ ಚಿಕ್ಕ ಕಷ್ಟ ಬಂದರೂ, ಚಿಕ್ಕ ನಿಂದೆ ಬಂದರೂ, ಹೋಗ್ಲಿ ದೊಡ್ಡ ನಿಂದೆ ಬಂದರೂ, ಇಲ್ಲವೇ ತಾಳಲಾರದಷ್ಟು ಬಾಧೆ ಬಂದರೂ, ಎದುರು ನೋಡಲಾರದೇ ಇರುವ ಸಮಸ್ಯೆ ಎದುರಾದರೂ, ಅನೇಕ ಸಾರಿ ನಮ್ಮ ಬಾಯಿಂದ ಬರುವಂತಹ ಮಾತೇನು ಗೊತ್ತಾ? ಏನು ಗೊತ್ತಾ? ದೇವರಿದ್ದಾರಲ್ಲವೇ, ನನಗೆ ತಪ್ಪಿಸುತ್ತಾರಲ್ಲವೇ, ನನಗೆ ಸಹಾಯ ಮಾಡ್ತಾರಲ್ಲವೇ, ನನಗೆ ಬಿಡಿಸುತ್ತಾರಲ್ಲವೇ, ನನಗೆ ಜಯ ಕೊಡ್ತಾರಲ್ಲವೇ, ಅದ್ಭುತ ಮಾಡ್ತಾರಲ್ಲವೇ ಎಂಬ ಆಲೋಚನೆ ನಿಮಗೆ ಬರ್ತಿವೆಯಾ? ಇಲ್ಲವೇ ನೀವು ಭಯಂಕರವಾದ ಸಮಾಚಾರಗಳನ್ನು ಕೇಳುತ್ತಿರುವಾಗ, ಆರ್ಥಿಕವಾದ ತೊಂದರೆಗಳನ್ನು ಎದುರುಗೊಳ್ಳುತ್ತಿರುವಾಗ, ನೀವು ಪ್ರೀತಿಸಿದಂಥವರೇ ನಿಮ್ಮನ್ನು ನಿಂದಿಸುವಾಗ, ದ್ವೇಷಿಸುತ್ತಿರುವಾಗ, ನಿಮ್ಮ ಕುರಿತಾಗಿ ಅವಹೇಳನ ಮಾಡುತ್ತಿರುವಾಗ, ಇಲ್ಲವೇ ನೀವು ಒಂದು ಭಯಂಕರವಾದ ವ್ಯಾಧಿಯಲ್ಲಿದ್ದೀರಿ ಎಂಬುದಾಗಿ ಡಯಾಗ್ನೋಸ್ ಮಾಡಿದಾಗ, ಅಥವಾ ವೈದ್ಯರು ನಿಮಗೆ ಹೇಳಿದಾಗ, ಇಲ್ಲವೇ ನೀವು ಎಷ್ಟೋ ಕಷ್ಟಪಟ್ಟು ಚೆನ್ನಾಗಿ ಬರೆದು ನೀವು ಪಾಸ್ ಆಗಿರುವಂತಹ ಎಕ್ಸಾಮ್ನಲ್ಲಿ ಅಕಸ್ಮಾತಾಗಿ ಬಂದ ರಿಸಲ್ಟ್ಸ್ನಲ್ಲಿ ಬಹಳ ಕಡಿಮೆ ಮಾರ್ಕ್ಸ್ ಬಂದಿರುವ ಹಾಗೆ ನಿಮ್ಮ ಹೆಸರು ಆ ರಿಸಲ್ಟ್ಸ್ನಲ್ಲಿ ಕಾಣದೇ ಇರುವಾಗ ಏನಂದುಕೊಳ್ತೀರಿ? ಎಷ್ಟೋ ಆಸೆ ಇಟ್ಕೊಂಡಾಗ ಆಸೆಯೆಲ್ಲ ನಿರಾಶೆಯಾದಾಗ ಏನ್ ಮಾಡ್ತೀರಿ ಹೇಳ್ರಿ? ಅಂತಹ ಅನುಭವ ಎಲ್ಲರಿಗೂ ಇರ್ತವೆ. ಎಷ್ಟೇ ದೊಡ್ಡ ಮೇಧಾವಿಯಾಗಿರಲಿ, ಎಷ್ಟೇ ದೊಡ್ಡ ಪೊಲಿಟಿಷಿಯನ್ ಇರಲಿ, ಅವರು ಸೋತು ಹೋಗಿದ್ದಾರೆಂದು ಅವರಿಗೆ ಗೊತ್ತಾದಾಗ ಅವರ ಪರಿಸ್ಥಿತಿ ಹೇಗಿರುತ್ತೆ ಗೊತ್ತಾ? ಎಷ್ಟೋ ಪ್ರಯಾಸಪಟ್ಟು ಏನೇನೋ ಮಾಡಿದ ನಂತರವೂ ಕೂಡ ದಿವಾಳಿ ಎದ್ದವರು ಎಷ್ಟೋ ಜನ ಇದ್ದಾರೆ. ಹೀಗೆ ದೊಡ್ಡವರಿಗಾಗಲಿ, ಸಣ್ಣವರಿಗಾಗಲಿ, ಚಿಕ್ಕವರಿಗಾಗಲಿ, ಸಾಮಾನ್ಯರಿಗಾಗಲಿ ಮನನೊಂದುವಂತಹ ಇಂತಹ ಸ್ಥಿತಿ ನಾವು ಎದುರಿಸಬೇಕಾಗುತ್ತೆ. ಅಷ್ಟಕ್ಕೂ ನಾನು ಕೇಳೋದೇನೆಂದರೆ, ಅಂತಹ ಪರಿಸ್ಥಿತಿಗಳು ಎದುರಾದಾಗ ನಿಮ್ಮ ಬಾಯಿಂದ ಬರುವ ಮಾತಾಗಲಿ, ಮನಸ್ಸಿನಿಂದ ಬರುವ ಆಲೋಚನೆಯೇನಾಗಿವೆ, ಅಥವಾ ಬಾಯಿಂದ ಮಾತಾಡುವ ಮಾತೇನಾಗಿವೆ? ಇನ್ನು ಇಷ್ಟೇ, ಮುಗಿದೋಯ್ತು ನನ್ನ ಕತೆ, ಇನ್ನು ನಾನು ಮಾಡ್ಲಿಕ್ಕಾಗಲ್ಲ, ಇನ್ನು ನಾನು ಸಾಗ್ಲಿಕ್ಕಾಗಲ್ಲ, ಇನ್ನು ನನ್ನ ಕೈಲಾಗಲ್ಲ, ಇದು ಅಸಂಭವ ಎಂದು ಹೀಗೆ ನೆಗೆಟಿವ್ ಥಾಟ್ಸ್, ನಕಾರಾತ್ಮಕವಾದ ಯೋಚನೆ ಬರ್ತಿವೆಯಾ? ಅವು ಇನ್ನಷ್ಟು ದಿನೇ ದಿನೇ ಹೆಚ್ಚಾಗುತ್ತಾ? ಕೆಲವೊಂದು ಜನರು ಬಾಯಿಂದ ಪದೇ ಪದೇ ಆಡುವ ಮಾತ್ಯಾವುದು ಗೊತ್ತಾ? ಸತ್ತೋಗ್ತೇನೆ, ಸತ್ತೋಗುತ್ತೇನೆ,
ಸತ್ರೆ ಚೆನ್ನಾಗಿರುತ್ತೆ, ಸತ್ತೋದ್ರೆ ಚೆನ್ನಾಗಿರುತ್ತೆ ಎಂಬ ಡೈಲಾಗ್ಸ್ ಇರುತ್ತೆ. ಕೆಲವರು ಅದನ್ನೇ ರಿವರ್ಸ್ ಮಾಡ್ತಾರೆ. ತಮಗಿರುವ ಬಾಧೆ ಇತರರ ಮೇಲೆ ಹಾಕುತ್ತಾ ನೀನು ಸಾಯಬಾರದೋ ಎಂದು ಎದುರಿರುವವರನ್ನು ದೂಷಿಸುತ್ತಾರೆ. ಈ ಸಾವು ಎಂಬ ಮಾತು ವಿಶ್ವಾಸಿಗಳ ಬಾಯಲ್ಲಿ ಬರಬಾರದು. ನಾವು ಸತ್ತೋಗುತ್ತೇವೆ ಎಂದು ಭಕ್ತರು ಕೂಡ ಹೇಳುವಂತೆ ಸೈತಾನನು ಶೋಧಿಸ್ತಾನೆ. ಅಷ್ಟೊಂದು ದೊಡ್ಡ ದೈವ ಸೇವಕನಾದ ಎಲಿಯನು ಕೂಡ ನಾನು ಮಾಡಿದ್ದು ಸಾಕಯ್ಯ, ನನ್ನನ್ನು ಇನ್ನು ಸಾಯಿಸು ಎಂದು ಪ್ರಾರ್ಥಿಸಿದನಂತೆ. ಎಷ್ಟು ವಿಷಾದ ನೋಡಿ. ಅಷ್ಟೊಂದು ಬಲಶಾಲಿಯಾಗಿರುವಂತಹ ಸಂಸೋನನು ಕೂಡ ಪ್ರಾಣದ ಮೇಲೆ ಬೇಸತ್ತು ಸಾಯುವುದನ್ನು ಕೋರಿಕೊಂಡ ಎಂದು ಬೈಬಲಲ್ಲಿ ಹೇಳಲಾಗುತ್ತೆ. ಬಹಳಷ್ಟು ಜನ ಪ್ರಾಣದ ಮೇಲೆ ಬೇಸತ್ತು ಸಾಯಬೇಕನ್ನುತ್ತಾರೆ. ಸತ್ತೋಗುತ್ತೇನೆ ಎಂದು ಹೇಳುವ ಮಾತಿನ ವಿಷಯದಲ್ಲಿ ಮತ್ತೊಮ್ಮೆ ಹೇಳ್ತೇನೆ ಕೇಳಿ. ದೇವರ ಮಕ್ಕಳಾದ ನಮ್ಮ ಬಾಯಿಂದ ಅದು ಬರಬಾರದು. ಅದು ಸೈತಾನನ ಮಾತಾಗಿದೆ. ಅದು ಸೈತಾನನು ಆಡಿಸುವ ಮಾತು. ಅದು ನಮ್ಮೆಲ್ಲರನ್ನು ಕುಗ್ಗಿಸಿ ಬಿಡುವುದಕ್ಕಾಗಿ, ನಮ್ಮನ್ನು ಕೈಲಾಗದವರನ್ನಾಗಿ ಮಾಡಿ, ನಮ್ಮ ವಿಷಯದಲ್ಲಿರುವ ದೇವರ ಪ್ರಣಾಳಿಕೆ ನೆರವೇರಲಾರದ ಹಾಗೆ ಮಾಡಲು ಸೈತಾನನು ಹಾಕುವಂತಹ ಒಂದು ತಂತ್ರವಾಗಿದೆ. ನಿಮ್ಮನ್ನು ನೀವೇ ದೂಷಿಸಿಕೊಳ್ಳುವಂಥದ್ದು, ನಿಮ್ಮನ್ನು ನೀವೇ ನಿಂದಿಸಿಕೊಳ್ಳುವಂಥದ್ದು, ನಿಮ್ಮನ್ನು ನೀವೇ ಕೀಳಾಗಿ ನೋಡಿಕೊಳ್ಳುವಂಥದ್ದು, ನಿಮ್ಮನ್ನು ನೀವೇ ಬಾಧೆಪಡಿಸಿಕೊಳ್ಳುವಂಥದ್ದು. ಸುತ್ತಲೂ ಇರುವ ಪರಿಸ್ಥಿತಿಯನ್ನು ನೋಡಿ ನಿಮ್ಮ ಅಂತರಂಗದಲ್ಲಿ ಕುಗ್ಗಿ ಹೋಗುವ ಅಗತ್ಯವಿಲ್ಲ. ನೀವು ಕ್ರಿಸ್ತನನ್ನು ನಿಮ್ಮ ಹೃದಯದೊಳಗೆ ರಾಜನಾಗಿ, ಅಧಿಪತಿಯಾಗಿ ಅಂಗೀಕರಿಸಿದರೆ ಸಾಕು. ಎಷ್ಟು ಜನ ಈ ದಿನ ಹಾಗಿದ್ದೀರಿ ಹೇಳಿ? ನೀವು ಕೂಡ ಎಂದೇ ಆಗಲಿ ಸತ್ತೋಗುತ್ತೇನೆ, ಸತ್ತೋಗು ಎಂಬ ಮಾತು ಉಪಯೋಗಿಸಿದ್ದೀರೋ? ಹೇಳ್ತಿದ್ದೀರೋ ಇಲ್ಲವೋ ನನಗೆ ಕೇಳಿಸ್ತಾ ಇಲ್ಲ. ನಿಜ ಪ್ರಿಯರೇ, ನಾನು ಕೂಡ ಬಹಳಷ್ಟು ಸಾರಿ, ಬಹಳಷ್ಟು ಸಂದರ್ಭಗಳಲ್ಲಿ ಬಾಧೆ ಉಂಟಾದಾಗ, ತಾಳಲಾರದಷ್ಟು ನಿಂದೆ ಎದುರಾದಾಗ, ತಾಳಿಕೊಳ್ಳಲಾರದಷ್ಟು ಶ್ರಮೆಗಳು ಬಂದಾಗ ಸತ್ರೆ ಚೆನ್ನಾಗಿರುತ್ತೆ ಅಲ್ಲವೇ ಅಂದುಕೊಂಡೆ. ಒಬ್ಬ ಸೇವಕನಾದಾಗಿಯೂ ನನಗೂ ಕೂಡ ಅಂತಹ ಯೋಚನೆ ಬಂತು. ಆದರೆ ಆ ಸಮಯದಲ್ಲಿ ನಾನು ಕರ್ತನ ಬಳಿಗೆ ಹೋಗುವುದನ್ನು ಕಲಿತಿದ್ದೇನೆ. ಆ ಸಮಯದಲ್ಲಿ ದೇವರ ಕಡೆಗೆ ನೋಡುವುದನ್ನು ಕಲಿತಿದ್ದೇನೆ. ನೀವು ಕೂಡ ಅಂತಹ ನೆಗೆಟಿವ್ ಥಾಟ್ಸ್ ಬರುವಾಗ ಮೊಳಕಾಲೂರಿ ಪ್ರಾರ್ಥಿಸಿ, ದೇವರೇ, ಏನಿದು, ಇಂತಹ ಸ್ಥಿತಿಗೆ ನಾನು ಬಿದ್ದೋದೇನಲ್ಲವೇ? ಯಾಕೆ ನನ್ನನ್ನು ಇಷ್ಟೊಂದು ಬಾಧೆಪಡಿಸುವಂತಹ ಪರಿಸ್ಥಿತಿಯಲ್ಲಿ ನಾನು ಸಿಕ್ಕಾಕೊಂಡೆ? ನಿಮ್ಮ ಮೇಲೆ ಇಟ್ಟ ನಂಬಿಕೆಯನ್ನು ನಾನು ಹೇಗೆ ಕಳೆದುಕೊಂಡೆ? ನೀವೇ ನನ್ನನ್ನು ಕಾಪಾಡುವಾತನು. ನನ್ನ ಪ್ರಾಣ ನಿಮ್ಮ ವಶದಲ್ಲಿದೆ. ಮರಣದಿಂದ ತಪ್ಪಿಸುವುದು ನಿಮ್ಮ ಕೈಲಾಗುತ್ತೆ ಎಂದು ಹೀಗೆ ದೇವರ ಸನ್ನಿಧಿಯಲ್ಲಿ ನಾವು ಮೊಳಕಾಲೂರಿ ಪ್ರಾರ್ಥಿಸುವುದಾದರೆ ಅದ್ಭುತವಾಗಿರುವಂತಹ ಬಿಡುಗಡೆಯನ್ನು ನಾವು ಕಾಣಬಲ್ಲೆವು. ಯೋಬನಂತಹ ಭಕ್ತನಿಗೆ ಅಂತಹ ಆಲೋಚನೆ ಬಂದಿತ್ತು. ಆತನು ನನ್ನನ್ನು ಸಾಯಿಸಿದರೂ ಸಹ ಆತನನ್ನೇ ಹಿಂಬಾಲಿಸುತ್ತೇನೆ, ನಾನು ಸತ್ರು ಕೂಡ ಕರ್ತನನ್ನೇ ಹಿಂಬಾಲಿಸುತ್ತೇನೆ, ನನ್ನ ಶರೀರ ಕ್ಷೀಣಿಸಿ ಹೋದರೂ ಶರೀರದಿಂದ ದೇವರನ್ನೇ ನೋಡ್ತೇನೆ ಅನ್ನುತ್ತಾನೆ. ದಾವೀದನಂತಹ ಭಕ್ತನು ಕೂಡ ಹೇಳ್ತಾನೆ. ಅಂತಹ ಶೋಧನೆ ಬಂದಾಗ ಅದನ್ನು ಎದುರಿಸುತ್ತಾನೆ. ಹೇಗೆಂದು ನೋಡೋಣ ಬನ್ನಿ. ಕೀರ್ತನೆ 118ನೇ ಅಧ್ಯಾಯ 17ನೇ ವಚನ. ಕೀರ್ತನೆಗಳು 118 ವಚನ 17. ನಾನು ಸಾಯುವುದಿಲ್ಲ, ಜೀವದಿಂದಿದ್ದು ಯಾಹುವಿನ ಕ್ರಿಯೆಗಳನ್ನು ಸಾರುವೆನು. ದಿನಾಲು ಈ ಮಾತನ್ನು ಹೇಳ್ರಿ, ನಾನು ಸಾಯುವುದಿಲ್ಲ. ಈ ಶೋಧನೆ ನೋಡಿ ಸಾಯುವುದಿಲ್ಲ, ಈ ವ್ಯಾಧಿಯನ್ನು ನೋಡಿ ಸಾಯುವುದಿಲ್ಲ, ಈ ಪರಿಸ್ಥಿತಿಯನ್ನು ನೋಡಿ, ಈ ರೋಗವನ್ನು ನೋಡಿ ಸಾಯುವುದಿಲ್ಲ. ನನ್ನನ್ನು ಬದುಕಿಸುವಾತನು ನನ್ನ ಕರ್ತನಾಗಿದ್ದಾನೆ. ನಾನು ಸಾಯುವುದಿಲ್ಲ. ಈ ರೋಗದಲ್ಲಿ ನಾನು ಸತ್ತು ಮಣ್ಣಿಗೆ ಸೇರಿದ್ರೆ ದೇವರಿಗೆ ಮಹಿಮೆ ಆಗುವುದಿಲ್ಲ. ಈ ವ್ಯಾಧಿಯೊಳಗಿಂದ ದೇವರು ನನ್ನನ್ನು ಸ್ವಸ್ಥಪಡಿಸುವುದಾದರೆ ಸತ್ತೋಗುತ್ತೇನೆ ಎಂದು ಎಲ್ಲರೂ ಹೇಳಿದ್ರು ಕೂಡ ನಾನು ಮರಣದ ಹಾಸಿಗೆ ಮೇಲಿನಿಂದ ಎದ್ದು ನನ್ನ ದೇವರ ಕಾರ್ಯಗಳನ್ನು ವಿವರಿಸುತ್ತೇನೆ. ನನ್ನ ಕರ್ತನ ಕುರಿತು ಸಾಕ್ಷಿ ಕೊಡುತ್ತೇನೆ. ಯಶ್, ಮರಣದವರೆಗೂ ನಮ್ಮನ್ನು ಸೈತಾನನು ಶೋಧಿಸುವನು, ಆದರೆ ನಮ್ಮ ಪ್ರಾಣ ದೇವರ ಕೈಯಲ್ಲಿದೆ. ಆತನ ಅಂಗೀಕಾರವಿಲ್ಲದೆ ನಾವು ಈ ಲೋಕವನ್ನು ಬಿಡುವುದಿಲ್ಲ. ದೇವರೇ, ಮಣ್ಣು ನಿನ್ನನ್ನು ಸ್ತುತಿಸುವುದೋ? ಜೀವವುಳ್ಳವರೇ ಜೀವವುಳ್ಳಾತನಾಗಿರುವ ನಿನಗೆ ಸ್ತುತಿಸುವರು. ನೋಡಿ, ಸತ್ತವರು ದೇವರನ್ನು ಸ್ತುತಿಸುವುದಿಲ್ವಲ್ಲ. ಮರಣದ ಹಾಸಿಗೆಯಿಂದ ಎಬ್ಬಿಸಲ್ಪಟ್ಟವನು ದೇವರಲ್ಲಿ ಮತ್ತಷ್ಟು ಹೆಚ್ಚು ಆನಂದಿಸುತ್ತಾನೆ.
ಅದಕ್ಕೆ ದೇವರು ನಮ್ಮ ವಿಷಯದಲ್ಲಿ ಎಷ್ಟು ಪ್ರೀತಿಯುಳ್ಳವರಾಗಿದ್ದಾರೆ ಗೊತ್ತಾ? ಯಾರೂ ಕೂಡ ಮರಣ ಹೊಂದುವುದು ನನಗಿಷ್ಟವಿಲ್ಲ, ಈವನ್ ದುಷ್ಟನ ಸಾವಿನಲ್ಲಿಯೂ ಕೂಡ ನನಗೆ ಸ್ವಲ್ಪವಾದರೂ ಸಂತೋಷವಿಲ್ಲ. ಅವನು ತನ್ನ ಮಾರ್ಗ ತಿದ್ದುಕೊಂಡು ಬದುಕಬೇಕೆಂದು ಕೋರಿಕೊಳ್ತೇನೆ ಅನ್ನುತ್ತಾರೆ. ನಾವು ಅನೇಕ ಸಾರಿ ದೇವರನ್ನು ದುಃಖಪಡಿಸಿದಾಗಿಯೂ ಬಾಧೆಪಡಿಸಿದಾಗಿಯೂ ನಮ್ಮ ಜೀವಿತ ವ್ಯರ್ಥವಾದಾಗಿಯೂ ನಮ್ಮನ್ನು ಮರಣಕ್ಕೆ ಒಪ್ಪಿಸಬೇಕೆಂದು ದೇವರು ಆಶಿಸುತ್ತಾ ಇಲ್ಲ ಪ್ರಿಯರೇ. ನಿಮ್ಮ ಜೀವಿತದಲ್ಲಿ ಅದ್ಭುತ ಕಾರ್ಯ ಮಾಡಬೇಕೆಂದು ಆತನು ಆಶಿಸುತ್ತಿದ್ದಾನೆ. ಯಾಕೆ ನೀವು ವಿರಕ್ತಿ ಹೊಂದುತ್ತಾ ಇದ್ದೀರಿ? ಯಾಕೆ ಸತ್ತೋಗಬೇಕಂದುಕೊಳ್ತಾ ಇದ್ದೀರಿ? ಪರೀಕ್ಷೆಯಲ್ಲಿ ಫೇಲ್ ಆದರೆ ಸಾಯೋದ್ಯಾಕೆ? ಮತ್ತೆ ಬರೀಬಹುದಲ್ಲವೇ? ಲೋಕದ ವಿವಾಹ ರದ್ದಾಗುವುದಾದರೆ ಇಲ್ಲವೇ ವಿವಾಹವಾಗುವಾಗ ಕ್ಯಾನ್ಸಲ್ ಆಯಿತು ಎಂಬುದಾಗಿ ಕೊನೆ ಕ್ಷಣದಲ್ಲಿ ಗೊತ್ತಾದಾಗ ಕುಗ್ಗಿ ಹೋಗಿ ಅವಮಾನ ಆಗ್ತದೆ ಎಂದು ಚಿಂತಿಸೋದೇಕೆ? ದೇವರು ಅದಕ್ಕಿಂತಲೂ ಬೆಟರ್ ಮ್ಯಾಚ್ ಕೊಡ್ತಾರೆಂದು ನಂಬಬೇಕಲ್ಲವೇ? ಒಂದು ಸಾರಿ ಪ್ರಯತ್ನಿಸಿದಾಗ ವಿಫಲವಾದರೆ ಕುಗ್ಗಿ ಹೋಗದೆ ಯಾಕೆ? ಮತ್ತೊಂದು ಸಾರಿ ಪ್ರಯತ್ನಿಸಿ ಬೆಟರ್ ಆಗಿ 2 ಪಟ್ಟು ಆಶೀರ್ವದಿಸಲ್ಪಡಬೇಕಲ್ಲವೇ? ಯಸ್, ದೇರ್ ಇಸ್ ಆಲ್ವೇಸ್ ಹೋಪ್. ನಮ್ಮ ಕರ್ತನ ಬಳಿಯಲ್ಲಿ ನಮಗೆ ನಿರೀಕ್ಷೆ ಇದೆ. ಆತನಲ್ಲಿ ನಾವು ನಂಬಿಕೆ ಇಡುವಾಗ ನಮ್ಮ ಬಲಹೀನತೆಯನ್ನೆಲ್ಲ ಬಲವನ್ನಾಗಿ ಆತನು ಮಾರ್ಪಡಿಸುತ್ತಾನೆ. ಸತ್ ಹೋಗುತ್ತೇನೆ ಎಂಬ ಮಾತು ಇನ್ಮೇಲೆ ನಿಮ್ಮ ಬಾಯಿಂದ ಬರಗೊಡಿಸಬೇಡಿ. ಹಾಗೆ ಮಾಡಿದ್ರೆ ನೀವು ದೇವರಿಗೇ ಕೀಳಾಗಿ ನೋಡಿದಂತಾಗಿರುತ್ತೆ, ಬಾಧೆಪಡಿಸಿದವರಾಗಿರುತ್ತೆ. ಇಷ್ಟೊಂದು ದೊಡ್ಡ ದೇವರು ನಿಮಗಿರುವಾಗ ಯಾಕೆ ನೀವು ನಿರುತ್ಸಾಹದಿಂದ ಮಾತಾಡ್ತೀರಿ? ಯಾಕೆ ನೀವು ಇಷ್ಟೊಂದು ನಿಮ್ಮನ್ನು ನೀವು ಕೀಳಾಗಿ ನೋಡಿಕೊಳ್ತೀರಿ? ದೇವರು ಹೇಳ್ತಾರೆ, ನಾನಿದ್ದೇನೆ ಎಂದು ಎಷ್ಟೋ ಸಾರಿ ಹೇಳ್ತಾರಲ್ಲವೇ? ನಾನು ನಿಮ್ಮ ಕೈ ಬಿಡುವುದಿಲ್ಲ, ತೊರೆದು ಬಿಡುವುದಿಲ್ಲ, ನಿಮ್ಮ ಕೈ ಹಿಡಿದು ನಡೆಸುತ್ತೇನೆ, ಚಿಂತಿಸಬೇಡಿ, ಭಯಪಡಬೇಡಿ ಎಂದು ನಮ್ಮ ಭುಜತಟ್ಟಿ ಆದರಿಸುವಂತಹ, ನಮಗೋಸ್ಕರ ಸಮಸ್ತವನ್ನು ಮಾಡಿ ಮುಗಿಸಿರುವ, ತನ್ನ ಪ್ರಾಣ ಕೊಟ್ಟಿರುವ ಕರ್ತನು ನಮಗಿರುವಾಗ ನನಗೆ ಯಾರೂ ಇಲ್ಲ, ಬದುಕಿನಲ್ಲಿ ಇನ್ನು ನಾನು ಉದ್ಧಾರವಾಗಲ್ಲ, ನನ್ನ ಜೀವಿತ ಇನ್ನಿಷ್ಟೇ ಎಂದು ಕುಗ್ಗಿ ಹೋಗುವ ಅಗತ್ಯತೆ ಇಲ್ಲ. ಒಬ್ಬ ಭಕ್ತನು ಹೇಳ್ತಾನೆ, ನಿಮ್ಮನ್ನು ನೀವು ನೋಡಿಕೊಳ್ಳುವಾಗೆಲ್ಲ ಕರ್ತನ ಕಡೆಗೆ ನೋಡಿರಿ. ನಿಮ್ಮನ್ನು ನೀವೇ ನೋಡಿಕೊಳ್ಳುವಾಗ ಬಹಳ ಚಿಕ್ಕವರಾಗಿ ಕಾಣಿಸ್ತೀರಿ. ಕರ್ತನ ಕಡೆಗೆ ನೋಡಿರಿ, ಆತನು ಬಹಳ ದೊಡ್ಡ ದೇವರು. ಆ ದೊಡ್ಡ ದೇವರ ಕೈಯಲ್ಲಿ ನೀವಿರೋದಾದರೆ ಚಿಕ್ಕವರಾದರೂ ಸಹ ದೊಡ್ಡ ಕಾರ್ಯಗಳನ್ನೇ ಮಾಡಬಲ್ಲಿರಿ. ಚಿಕ್ಕ ದಾವೀದನು ಗೊಲಿಯಾತನನ್ನು ಎದುರಿಸಲು ಹೋದಾಗ ಗೊಲಿಯಾತನನ್ನು ನೋಡಿ ಭಯಪಡಲಿಲ್ಲ. ಯಾಕೆಂದರೆ ದಾವೀದನು ಗೊಲಿಯಾತನನ್ನು ನೋಡಲಿಲ್ಲ, ತನ್ನ ಪಕ್ಷದಲ್ಲಿರುವ ಕರ್ತನನ್ನು ನೋಡ್ತಾನೆ, ದೇವರನ್ನು ನೋಡ್ತಾನೆ. ದಾವೀದ ಹೇಳ್ತಾನೆ, ನೀನು ಹೀಯಾಳಿಸಿದಂತಹ ನನ್ನ ದೇವರಾದ ಯೆಹೋವ ನಾಮದಲ್ಲಿ ನಾನು ಬರುತ್ತೇನೆ ಅನ್ನುತ್ತಾನೆ. ಹಾಗೆ ಆತನ ನಾಮದಲ್ಲಿ ನಂಬಿಕೆ ಇಟ್ಟ. ಯಸ್, ನಾವು ಬಲಹೀನರೇ. ನಾವು ಮುಂದೆ ಸಾಗಲಾರದ ಪರಿಸ್ಥಿತಿ ಎದುರಾಗ್ತವೆ. ಆದರೆ ನಾವು ಕರ್ತನ ಕಡೆಗೆ ನೋಡುವುದಾದರೆ ನೂತನ ಬಲವನ್ನು ಹೊಂದಿಕೊಳ್ಳುತ್ತೇವೆ. ಈ ದಿನದಿಂದ ನಿಮ್ಮ ಜೀವಿತದಲ್ಲಿ ನಿರುತ್ಸಾಹದ ಯೋಚನೆಗಳಿಗೆ ಅವಕಾಶ ಕೊಡಬೇಡಿ. ಯಾವ ವಿಷಯ ನಿಮ್ಮನ್ನು ಕುಗ್ಗಿಸಿ ಬಿಡುತ್ತಾ ಇದೆಯೋ ಆ ವಿಷಯ ಹಿಡ್ಕೊಂಡು ಕರ್ತನ ಪಾದದ ಬಳಿಯಲ್ಲಿಟ್ಟು ನೋಡಿ. ಅದರಲ್ಲೇ ದೇವರು ನಿಮಗೆ ಜಯ ಕೊಡ್ತಾರೆ. ಎಲ್ಲಿ ನಿಮಗೆ ಅವಮಾನ ಆಗಿದೆಯೋ ಅಲ್ಲಿಯೇ ನಿಮ್ಮ ತಲೆ ಎತ್ತುತ್ತೇನೆ ಎಂದು ದೇವರು ಹೇಳಿದ್ದಾರೆ. ನಿಮಗೆ 2 ಪಟ್ಟು ಘನತೆ ಕೊಡುತ್ತೇನೆಂದಿದ್ದಾರೆ. ನಾನು ಸಾಯುವುದಿಲ್ಲ, ನಾನು ಬದುಕಿ ನನ್ನ ದೇವರ ಕಾರ್ಯಗಳನ್ನು ವಿವರಿಸುತ್ತೇನೆ. ನನ್ನನ್ನು ಆತನು ಸಾಯಿಸಿದರೂ ಸಹ ನಾನು ಇನ್ನೂ ಆತನಿಗಾಗಿಯೇ ಜೀವಿಸುತ್ತೇನೆ. ನಾನು ಸತ್ತು ಹೋಗಿ ನನ್ನ ಶರೀರ ಕೊಳೆತು ಹೋದರೂ ಕೂಡ ನಾನು ಇನ್ನೂ ನನ್ನ ಕಣ್ಣಿನಿಂದ ಆತನನ್ನೇ ನೋಡುತ್ತೇನೆ ಎಂದು. ಹೀಗೆ ಯೋಬನು ಎಂತಹ ದೊಡ್ಡ ನಿರೀಕ್ಷೆಯುಳ್ಳವನಾಗಿದ್ದಾನೆ ನೋಡಿ. ನಮ್ಮ ದೇವರು ಸಜೀವವುಳ್ಳಾತನು, ಮರಣವನ್ನು ಜಯಿಸಿ ಮೃತ್ಯುಂಜಯನಾಗಿ ಎದ್ದು ಬಂದಾತನು. ನನ್ನನ್ನು ನಂಬುವವನು ಎಂದಿಗೂ ಸಾಯುವುದಿಲ್ಲ, ಸತ್ತರೂ ಕೂಡ ಅವನು ತಿರುಗಿ ಎದ್ದು ಬರುವನು ಎಂದು ಹೇಳಿದ ಯೇಸು, ಪುನರುತ್ಥಾನನಾದ ಯೇಸು ರಾಜಾದಿರಾಜನಾಗಿ ಅತಿ ಬೇಗನೆ ಬರಲಿಕ್ಕಿದ್ದಾರೆ. ನಾವು ಈ ಲೋಕದ ಶ್ರಮೆಗಳಿಂದ, ಈ ಲೋಕದಲ್ಲಿರುವಂತಹ ವೇದನೆಗಳಿಂದ ಬಿಡುಗಡೆ ಹೊಂದಿ ಕರ್ತನು ಕೊಡುವ ರಾಜ್ಯದಲ್ಲಿ ಆತನ ಮಹಿಮೆಯೊಂದಿಗೆ ಯುಗ ಯುಗಗಳವರೆಗೂ ತಲತಲಾಂತರಕ್ಕೂ ಜೀವಿಸುವಂತವರಾಗಿ ಇರಲಿಕ್ಕಿದ್ದೇವೆ. ಯಸ್, ನಮ್ಮ ಕರ್ತನು ಮೃತ್ಯು ಹೊಂದಿ ತಿರುಗಿ ಎದ್ದು ಬಂದು ಇಗೋ ಜೀವಿಸುತ್ತಿದ್ದೇನೆ ಎಂದು ಹೇಳಿದ್ದಾರೆ. ನಮ್ಮನ್ನು ಸಜೀವವುಳ್ಳವರನ್ನಾಗಿ ನಿತ್ಯ ಜೀವದಿಂದ ತುಂಬಿಸಿ ಆತನಿಗೆ ಸಾಕ್ಷಿಗಳಾಗಿರಬೇಕೆಂದು ಕೋರಿಕೊಳ್ತಿದ್ದಾರೆ. ಅಕಾಲಿಕವಾಗಿ ಮರಣ ಹೊಂದಿ, ಪಾಪದಲ್ಲಿಯೇ ವಿಫಲತೆಯಲ್ಲಿಯೇ ಮರಣ ಹೊಂದಿ, ಸೈತಾನ ಶೋಧನೆಗಳಲ್ಲಿ ಮರಣ ಹೊಂದಿ ನಿತ್ಯ ನರಕಕ್ಕೆ ಹೋಗುವುದರ ಬದಲಿಗೆ ಯೇಸುವಿನಲ್ಲಿ ನಂಬಿಕೆ ಇಡಿರಿ. ಆತನು ಹೇಳಿದ್ದಾನೆ, ನಾನೇ ಮಾರ್ಗವೂ ಸತ್ಯವೂ ಜೀವವೂ ಆಗಿದ್ದೇನೆ ಮತ್ತು ನಾನೇ ಪುನರುತ್ಥಾನವೂ ಜೀವವೂ ಆಗಿದ್ದೇನೆ ಎಂದು ಹೇಳಿದ ಯೇಸುವಲ್ಲಿ ನಂಬಿಕೆ ಇಟ್ಟು ಆತನ ರಾಜ್ಯದಲ್ಲಿ
ಯುಗಯುಗಗಳವರೆಗೂ ಜೀವಿಸುವ ಹಾಗೆ ಈ ಲೋಕದಲ್ಲಿ ನಮಗೆ ಯೇಸು ಕೊಟ್ಟ ಜೀವಿತವನ್ನು ಶಾಂತಕರವಾಗಿ ಜೀವಿಸಿ ಆತನ ಸಾಕ್ಷಿಯಾಗಿ ಜೀವಿಸಿ ಆತನಿಗೆ ಮಹಿಮೆ ಪಡಿಸೋಣ. ಪ್ರಾರ್ಥನೆ. ಪರಿಶುದ್ಧ ದೇವರೇ, ಪ್ರೀತಿಯುಳ್ಳ ತಂದೆಯೇ, ಈ ಲೋಕದ ಶ್ರಮೆಗಳು ನಮ್ಮನ್ನು ಕುಗ್ಗಿಸಿ ಬಿಡುತ್ತಿರುವಾಗ, ಈ ಪರಿಸ್ಥಿತಿಗಳು ನಮ್ಮನ್ನು ಎಷ್ಟೋ ಹೆಚ್ಚಾಗಿ ಕೆಳಗೆ ಬೀಳಿಸುತ್ತಿರುವಾಗ, ಎಲ್ಲರ ಹಾಗೆ ಅವಿಶ್ವಾಸಿಗಳ ಹಾಗೆ ತಿರುಗಿ ಬೀಳುವವರಾಗಿಯೂ ಕುಗ್ಗಿ ಹೋಗುವವರಾಗಿಯೂ ಬಿದ್ದು ಹೋಗಿ ನೀಚ ಕಾರ್ಯಗಳಿಗೆ ಕೈ ಹಾಕುವವರಾಗಿಯೂ ಕುಗ್ಗಿ ಹೋಗಿ ನಮಗೆ ನಾವೇ ಹಾನಿ ಮಾಡಿಕೊಳ್ಳುವ ಪರಿಸ್ಥಿತಿಯಲ್ಲಿ ಬಿದ್ದು ಹೋಗುವವರಾಗಿರಲಾರ್ದ ಹಾಗೆ ಸಹಾಯ ಮಾಡಿರಿ. ಎಷ್ಟೇ ಶೋಧನೆ ಬಂದರೂ, ಎಷ್ಟೇ ವ್ಯಾಧಿ ಬಂದರೂ, ಎಂತಹದೇ ಪರಿಸ್ಥಿತಿ ಎದುರಿಸಬೇಕಾದರೂ ನಾನು ಸಾಯುವುದಿಲ್ಲ, ನನ್ನ ಕರ್ತನು ನನಗೆ ಸಹಾಯಗೊಳಿಸುವುದಿಲ್ಲ, ನನ್ನ ಕರ್ತನು ನನ್ನ ಪಕ್ಷದಲ್ಲಿದ್ದುಕೊಂಡು ನನಗೆ ಜಯ ಕೊಡ್ತಾರೆ, ನಾನು ಬದುಕಿ ಆತನು ಮಾಡಿರುವ ಕಾರ್ಯಗಳ ಕುರಿತಾಗಿ ನಾನು ಸಾಕ್ಷಿ ಕೊಡುತ್ತೇನೆ ಎಂದು ತೀರ್ಮಾನ ತೆಗೆದುಕೊಳ್ಳುವಂತೆ ನಮ್ಮಲ್ಲಿ ಪ್ರತಿಯೊಬ್ಬರಿಗೂ ಸಹಾಯ ಮಾಡಿರಿ. ಈ ದಿನ ಯಾರ್ಯಾರು ಯಾವ್ಯಾವ ಸ್ಥಳದಿಂದ ಕರ್ತನೆ ಈ ಕಾರ್ಯಕ್ರಮ ವೀಕ್ಷಿಸುತ್ತಾ ಯಾವ ಯಾವ ಸಮಸ್ಯೆಯಲ್ಲಿದ್ದಾರೋ, ಎಷ್ಟು ಬೇಸತ್ತು ಹೋಗಿದ್ದಾರೋ ಅಂಥವರನ್ನು ಈ ಸಮಯದಲ್ಲಿ ಯೇಸು ಕ್ರಿಸ್ತನ ನಾಮದಲ್ಲಿ ಬಿಡುಗಡೆಯನ್ನು ಘೋಷಿಸುತ್ತೇವೆ. ನಾನು ಸಾಯುವುದಿಲ್ಲ, ನಾನು ಜೀವದಿಂದಿದ್ದು ನನ್ನ ಕರ್ತನಿಗಾಗಿ ಜೀವಿಸುತ್ತೇನೆ ಎಂಬ ಮಾತು ನಮ್ಮ ಅಂತರಂಗದೊಳಗೆ ನಾಟಲ್ಪಡುವಂತೆ ಸಹಾಯ ಮಾಡಿರೆಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೇನ್. ತಂದೆಯಾದ ದೇವರ ಪ್ರೀತಿಯು, ಮಗನಾಗಿರುವ ಕ್ರಿಸ್ತನ ಕೃಪೆಯೂ, ಆದರಣೆ ಕರ್ತನಾದ ಪವಿತ್ರಾತ್ಮನ ಸಹವಾಸವು ಕೂಡಿ ಬಂದಿರುವ ನಮ್ಮೆಲ್ಲರ ಸಂಗಡ ಇಂದಿಗೂ ಸದಾಕಾಲಕ್ಕೂ ನೆಲೆಯಾಗಿರಲಿ. ಆಮೇನ್. ದೇವರಿಗೆ ಸ್ತೋತ್ರ. ನಿಮ್ಮ ಪ್ರಾರ್ಥನಾ ಮನವಿ 8939731313 ನಂಬರ್ಗೆ ಹಾಗೂ ಹೊರದೇಶದಿಂದಲೂ ಸಹ ವೀಕ್ಷಿಸುವುದಾದರೆ ಇದೇ ನಂಬರ್ಗೆ ನಿಮ್ಮ ಪ್ರಾರ್ಥನಾ ಮನವಿಗಳನ್ನು ತಪ್ಪದೆ ತಿಳಿಯಪಡಿಸುತ್ತಾ ಇರಿ. ನಿಮ್ಮ ಪಕ್ಷದಲ್ಲಿ ನಾವು ಪ್ರಾರ್ಥನೆ ಮಾಡ್ತಾ ಇದ್ದೇವೆ. ಯಾವುದೇ ವಿಷಯದಲ್ಲಿ ನಿರುತ್ಸಾಹರಾಗಬೇಡಿ. ಯಾವ ವಿಷಯದಲ್ಲಿ ನೀವು ಕುಗ್ಗಿ ಹೋಗ್ತಾ ಇದ್ದೀರಿ, ಯಾವ ವಿಷಯ ನಿಮ್ಮನ್ನು ಕಾಡಿಸಿ ಪೀಡಿಸುತ್ತಾ ಇದೆ, ಅದನ್ನು ಕೂಡ ತಿಳಿಸಿರಿ. ನಿಮ್ಮ ಪಕ್ಷದಲ್ಲಿ ಪ್ರಾರ್ಥಿಸ್ತೇವೆ. ನೀವು ಅಲ್ಲಿ, ನಾವು ಇಲ್ಲಿ ಪ್ರಾರ್ಥಿಸುವಾಗ ದೇವರು ನಮ್ಮ ಪಕ್ಷದಲ್ಲಿ ಅದ್ಭುತವಾದ ಉತ್ತರವನ್ನು ನಮಗೆ ಕೊಡ್ತಾರೆ. ಡಾಕ್ಟರ್ ಜಯಪಾಲ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿರಿ, ಲೈಕ್ ಮಾಡಿರಿ. ನಿಮ್ಮ ಹೆಸರು ಕಾಮೆಂಟ್ ಸೆಕ್ಷನ್ನಲ್ಲಿ ಬಂದು ಟೈಪ್ ಮಾಡುವುದನ್ನು ಮರೆಯಬೇಡಿ. ಈಗ ನಾವು ಫೆಬ್ರವರಿ ತಿಂಗಳಿನ ಆರಂಭದಲ್ಲಿದ್ದೇವಲ್ಲವೇ, ಈಗಿನಿಂದಲೇ ನೀವು ಚೆನ್ನಾಗಿ ಕರ್ತನ ಸನ್ನಿಧಿಯಲ್ಲಿ ಹೆಚ್ಚೆಚ್ಚಾಗಿ ಪ್ರಾರ್ಥನೆ ಮಾಡುವವರಾಗಿರಿ. ಯಾವುದೇ ವಿಷಯದಲ್ಲಾಗಲಿ ಕುಗ್ಗಿ ಹೋಗಬೇಡಿರಿ. ಕರ್ತನ ವಾಗ್ದಾನಗಳನ್ನು ಹಿಡಿದುಕೊಂಡು ಐಕ್ಯದಿಂದ ಪ್ರಾರ್ಥನೆ ಮಾಡುವವರಾಗಿರಿ. ಹಾಗೆ ಕರ್ತನ ಚಿತ್ತವಿರುವುದಾದರೆ ಮತ್ತೆ ನಾಳೆ ಇದೇ ಅನುದಿನದ ಧ್ಯಾನ ಎಂಬ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ದೇವರ ಮಹಾಕೃಪೆ ನಿಮ್ಮೆಲ್ಲರೊಂದಿಗಿರಲಿ.